ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತ ನಾಗ್. ಇವತ್ತು ನಾನು ಮಟನ್ ಕಟ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿತ್ತು. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕೂಡ ನಾನಿವಾಗ ನಿಮಗೆ ಮೊದಲನಾಗಿ ತೋರಿಸ್ಕೊಡ್ತೀನಿ. ಅದು ಏನೇನು ಅಂತ ನಾನು ನಿಮಗೆ ಮೊದಲನಾಗಿ ತೋರಿಸ್ಕೊತಾ ಇದ್ದೀನಿ. ತುಂಬ ಸಿಂಪಲಾಗಿ ನಾವು ಮನೇಲೇ ಮಾಡ್ಕೋಬೋದು. ಮೊದಲನಾಗಿ ನಾವು ನೋಡಿ ಇಷ್ಟು ಐಟಮ್ ನಾನು ಎತ್ತಿಟ್ಕೊಂಡಿದ್ದೀನಿ. ಬ್ರೆಡ್ ಕ್ರಂಚಸ್ ಇದು ಬೇಯಿಸ್ಕೊಂಡಿರೋಂಥ ಆಲೂಗೆಡ್ಡೆ, ಮೊಟ್ಟೆ 2 ಮತ್ತು ಅಚ್ಕಾರದ ಪುಡಿ, ಗರಂ ಮಸಾಲ, ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಗೂ ಧನಿಯಾ ಪುಡಿ, ಅರಿಶಿಣದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಬೇಕು. ಮತ್ತು ಇದು ಮಟನ್ ಕೈಮಾ, ಇದು ನಾನು ಎತ್ತಿಕೊಂಡಿದ್ದೀನಿ ಸಪ್ರೇಟಾಗಿ. ಇದು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ, ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ. ಏನಕ್ಕೆ ಜಾಸ್ತಿ ಎಣ್ಣೆ ಬೇಡ ಅಂದರೆ, ನಮಗೆ ಕಟ್ಲೆಟ್ ಬೇಕಾದ್ರೆ ನಾವು ರೌಂಡಾಗಿ ನಾವು ಶೇಪ್ ಮಾಡ್ಕೋಬೇಕು. ಅವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಆದರೂ ಅದು ತುಂಬ ಇದಾಗುತ್ತೆ. ಸೊ ಅದರಿಂದ ಎಣ್ಣೆ ಕಮ್ಮಿ ಹಾಕ್ಕೊಳ್ಳೋಣ. ಇದಾಗಿ ಎಣ್ಣೆ ಕಾದಿದ ತಕ್ಷಣ ನಾನು ಫುಲ್ಲು ಕಪ್ ಆಫ್ ಈರುಳ್ಳಿನ ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಇದನ್ನು. ಈರುಳ್ಳಿ ಚೆನ್ನಾಗಿ ಯಾವುದರಲ್ಲೂ ಅಷ್ಟೇ ಬೆಂದಷ್ಟು ತುಂಬಾ ಚೆನ್ನಾಗಿರುತ್ತೆ. ಇದಾದಮೇಲೆ ನಾನು ಒಂದು ಚಿಟಿಕೆ ಉಪ್ಪು ಕೂಡ ಹಾಕಿ ಇದನ್ನ ಬೇಯಿಸ್ಕೊತೀನಿ. ನಿಮಗೂ ಅಷ್ಟೇ ಎಷ್ಟು ಕ್ವಾಂಟಿಟಿ ಅವಶ್ಯಕತೆ ಇದೆಯೋ ಅಷ್ಟು ಬೇಯಿಸ್ಕೊಳ್ಳಿ. ನೋಡಿರಿ, ನಂಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ, ಫ್ರೈ ಆಗ್ತಾಯಿದೆ ಚೆನ್ನಾಗಿ. ತಿರ್ಸ್ಕೊತಾನೆ ಇರೋಣ, ಬಿಡೋದು ಬೇಡ. ಸೌಟ್ ಆಡಿಸ್ತಾನೆ ಇರಬೇಕು, ಬಿಡಬಾರ್ದು. ಮನೇಲಿ ಭಾನುವಾರ ಆಗಿತ್ತು, ಮಕ್ಕಳಿಗೆಲ್ಲ ಒಂದು ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಇದನ್ನು ನಾನು ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಮಟನಲ್ಲೇ ಮಾಡೋಣ ಅಂದ್ಬಿಟ್ಟು ಮಟನ್ ಕಟ್ಲೆಟ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದೆ. ನಾನಿವಾಗ ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಅದಕ್ಕೆ ಇವಾಗ ಒಂದೇ ಸಲ ಎಲ್ಲ ಮಸಾಲನೂ ಹಾಕ್ಕೊಳ್ಳೋಣ. 1-2 ಸ್ಪೂನು ನಾನು ಅಚ್ಕಾರದ ಪುಡಿ, 1-2 ಸ್ಪೂನು ಧನಿಯಾ ಪುಡಿ, 2 ಸ್ಪೂನು ಗರಂ ಮಸಾಲ, 1 ಸ್ಪೂನು ಅರಿಶಿಣ. ಮಸಾಲೆಗಳೆಲ್ಲ ಒಟ್ಟಿಗೆ ಹಾಕ್ಕೊಂಡು ತಳ ಹಿಡಿಯುತ್ತೆ ಇವಾಗ. ಸೊ ನಾವು ಚೆನ್ನಾಗಿ ಇದನ್ನು ಎಣ್ಣೆ ಜೊತೆ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಾಡ್ಕೊತಾ ಇದ್ದರೆ ಸ್ವಲ್ಪ ತಳ ಹಿಡಿಯುತ್ತೆ. ಸೊ ನಾವು ಬಿಡಬಾರ್ದು ತಳ ಹಿಡಿಯೋಕ್ಕೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ಅದು ನಾನು ತಿರುಗಿಸ್ತಾ ಇದ್ದರೂ ಅದು ಹಿಡಿತಾ ಇದೆ. ಸೊ ನಾವು ಚೆನ್ನಾಗಿ ತಿರುಗಿಸ್ತಾ ಇರೋಣ. ಇದಾಗಿದ ತಕ್ಷಣವೇ ನಾನು ಶುಂಠಿ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಇನ್ನೂ ಜಾಸ್ತಿ ಹಿಡಿಯುತ್ತೆ. ಸೊ ನಾನು ಲೋ ಫ್ಲೇಮ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ. ಇದು ಹಸಿ ವಾಸನೆ ಹೋಗಲಿ ಅಷ್ಟೇ. ಹಸಿ ವಾಸನೆ ಹೋಗಿದ ತಕ್ಷಣವೇ ನಾವು ಕೈಮಾನ ಹಾಕ್ಕೊಬೋದು. ಇದಕ್ಕೆ ಕೈಮಾ ಹಾಕ್ಕೊಂಡು ಚೆನ್ನಾಗಿ ಅದು ಮಸಾಲೆ ಉಪ್ಪು ಜೊತೆ ಚೆನ್ನಾಗಿ ಬ್ಲೆಂಡ್ ಆದರೆ ಅದು ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೀರು ಆಟೋಮೆಟಿಕ್ ಅದು ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ. ಇದಾದ ತಕ್ಷಣ ನಾವು ಮಟನ್ ಕೈಮಾ ಇದೆಯಲ್ಲ ಇದನ್ನು ಹಾಕ್ಕೊಳ್ಳೋಣ. ಫುಲ್ಲು ಎಲ್ಲ ರುಬ್ಕೊಂಡಿರೋದ್ರಿಂದ ಅದೆಲ್ಲ ಸ್ವಲ್ಪ ಗಟ್ಟಿಗಿತ್ತು. ಅದಕ್ಕೋಸ್ಕರ ನಾನು ಅದನ್ನ ಸ್ವಲ್ಪ ಕೈಯಲ್ಲೆಲ್ಲ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ತಿರುಗಿಸ್ಬೇಕು. ಅದು ಮಸಾಲೆ ಬೆಂದಿತ್ತಲ್ಲ, ಆ ಮಸಾಲೆ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗೋ ಥರ ಚೆನ್ನಾಗಿ ತಿರ್ಸ್ಕೋಬೇಕು. ನೋಡ್ತಾ ಇದ್ರಲ್ಲ, ತಳ ಹಿಡಿತಾ ಇರುತ್ತೆ. ಬಟ್ ನಾವು ತಳ ಹಿಡಿಯೋಕ್ಕೆ ಬಿಡಬಾರ್ದು. ನಿಮಗೆ ನೀರು ಬೇಕು ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ತಿರ್ಸಿ. ಸೊ ಇದು ಮಟನ್ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು. ಬೆಂದ್ರೇ ನಮ್ಗೆ ಆಮೇಲೆ ತವಾ ಫ್ರೈ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ನಾನು ಆಲ್ಮೋಸ್ಟ್ 90% ನಾನು ಚೆನ್ನಾಗಿ ಇದರಲ್ಲೇ ಬಾಣಲಿಲೇ ಬೇಯಿಸ್ಕೊಂಬಿಟ್ಟಿದ್ದೆ. ಅದರಿಂದ ನಂಗೆ ತವಾ ಫ್ರೈಯಲ್ಲಿ ಅಷ್ಟು ಟೆನ್ಷನ್ ಆಗಿಲ್ಲ. ಸೊ ಚೆನ್ನಾಗಿ ಬಂತು. ನೀವು ಅಷ್ಟೇ ಈ ಥರ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ನಾನು ಬೇಯಿಸ್ಕೊಂಬಿಟ್ರೆ 90% ಕಟ್ಲೆಟ್ಟಲ್ಲಿ ಒಂದು 5-10 ನಿಮಿಷಕ್ಕೆ ಕಟ್ಲೆಟ್ ರೆಡಿ ಆಗುತ್ತೆ. ಮನೇಲಿ ಒಂದೇ ಥರ ತಿಂತಾರಕ್ಕೂ ಮಕ್ಳಿಗೆ ಬೇಜಾರಾಗುತ್ತೆ. ಸ್ವಲ್ಪ ವೆರೈಟಿಯಾಗಿ ಮಾಡಿಕೊಟ್ರೆ ಅವರು ಖುಷಿಯಾಗಿ ಇದಾಗುತ್ತೆ. ನಾನಿದು ಈವ್ನಿಂಗ್ ಒಂದು 6 ಹಂಗೆ ಮಾಡ್ತಾಯಿದ್ದೆ. 1 ಅವರ್ ಹಿಡೀತು ನನಗೆ ಮಾಡೋಕ್ಕೆ. ತುಂಬಾ ಖುಷಿ ಆಯಿತು ಮಕ್ಳಿಗೆ ಕೊಟ್ಟಿದ್ದು. ಅವ್ರಿಗೆ ತುಂಬಾ ಇಷ್ಟನೂ ಆಯಿತು. ಮತ್ತು ಇದಕ್ಕೆ ಒಂದು ಬರ್ಗರು ಬಂತಂದ್ಬಿಟ್ಟು ನಾವು ಅದ್ರ ಮಧ್ಯ ಒಂದು ಈರುಳ್ಳಿ, ಒಂದು ಸೌತೆಕಾಯಿ, ಒಂದು ಟೊಮೆಟೊ ಸ್ಲೈಶ್ ಇಟ್ಬಿಟ್ಟು ಕೊಟ್ರೂ ಸೂಪರಾಗಿರುತ್ತೆ. ನಾನಿವಾಗ ಚೆನ್ನಾಗಿ ಅದು ಬೆಂದಿದೆಯಲ್ಲ, ಅದನ್ನ ಬೇಯೋಕ್ಕೆ ಬಿಟ್ಟು ಮುಚ್ಚಿಬಿಡೋಣ. ನಾವು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ಈ ಥರ ಒಂದು ಬೌಲಲ್ಲಿ
ಚೆನ್ನಾಗಿ ಅದು ಪುಡಿ ಆಗಿರಬೇಕು. ಬೇಯಿಸಿಟ್ಕೊಳ್ಳೋಣ. ಸೊ ನಾನೀಗ ನಿಧಾನ ಒಂದು ಸ್ವಲ್ಪ ಅದು ಹೊತ್ತಿಗೆ ಮುಚ್ಚಳ ತೆಗ್ದೆ ನೋಡಿ ಹೆಂಗೆ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಕೈಮಾ ಗೊಜ್ಜು ರೆಡಿ ಆಗಿದೆ. ಇದನ್ನು ನಾವು ಆಲೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ನಾನಿವಾಗ ಇಳಿಸ್ಬಿಟ್ಟು ಕೆಳಗಡೆ ಅದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫಸ್ಟ್ ಟೈಮ್ ಮಾಡಿದವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಅನಿಸುತ್ತೆ, ಬಟ್ ತುಂಬಾ ಈಸಿ ಇದು. ನನಗಂತೂ ತುಂಬಾ ಈಸಿ ಅನಿಸ್ತು. ಬಟ್ ನಮ್ಮನೇಲಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಿಡಿತು. ತುಂಬಾ ಚೆನ್ನಾಗಿ ಟೇಸ್ಟ್ ಬಂತು. ನಾವು ಅಲ್ಲಿ ಇಲ್ಲಿ ಹೊರಗಡೆ ಹೋಗಿ ತಿನ್ನೋದ್ಕಿಂತ ಅವ್ರು ಯಾವುದ್ರಲ್ಲಿ ಮಾಡಿರ್ತಾರೋ, ಹೇಗೆ ಮಾಡಿರ್ತಾರೋ, ಕ್ಲೀನೆಸ್ ಇರುತ್ತೋ, ನಾವು ಮನೇಲೇ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಶುಚಿನೂ ಮೇಂಟೈನ್ ಮಾಡ್ಬೋದು, ಹೆಲ್ತಿ ಕೂಡ ಮೇಂಟೈನ್ ಮಾಡ್ಬೋದು. ಸೊ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ಥರ ಆಲೂಗೆಡ್ಡೆ ಹಾಗೂ ಕೈಮಾ ಉಂಡೆ ಮಸಾಲ ಮಾಡ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕಂದ್ರೆ ಆಲೂಗಡ್ಡೆಲಿ ಯಾವುದೇ ಗಂಟು ಗಂಟು ಥರ ಇರಬಾರ್ದು. ಮತ್ತು ಈಗ ಬಿಸಿ ಬಿಸಿ ಇದೆ ಇದು. ಈ ಬಿಸಿ ಆರೋವರೆಗೂ ಸ್ವಲ್ಪ ತಣ್ಣಗೆ ಬಿಡಬೇಕು. ಯಾಕಂದರೆ ಕಟ್ಲೆಟ್ ನಾವು ಕೈಯಲ್ಲಿ ಈಗ ಒಬ್ಬಟ್ಟುನ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೊಳ್ಳೋದ್ರಿಂದ ನಾವು ಸ್ವಲ್ಪ ಅದನ್ನ ಆರೋಕ್ಕೆ ಬಿಡಬೇಕು. ನಾನು ಒಂದು 10 ನಿಮಿಷ ಫ್ಯಾನ್ ಕೆಳಗಡೆ ಹಾಕಿ ಬಿಟ್ಟಿದ್ದೆ ಅದನ್ನ. ತುಂಬಾ ಬಿಸಿ ಇತ್ತು. ಮತ್ತು ನಾನು ಮಾಡಬೇಕಾದ್ರೆ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಅನಿಸ್ತು ನನಗೆ. ಬಟ್ ನೀವು ಸ್ವಲ್ಪ ಆಯಿಲ್ ಕಮ್ಮಿ ಹಾಕ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಆಯಿಲ್ಲು ಮತ್ತು ವಾಟರ್ ಎರಡೂ ಕೂಡ ಸ್ವಲ್ಪ ಇದ್ರಲ್ಲಿ ಬಳಸಿದ್ರೆ ಬೆಟರು. ಕಟ್ಲೆಟ್ ಕಟ್ಟೋಕ್ಕೆ ಈಸಿ ಆಗುತ್ತೆ ಅಂತ ನಂದು. ಸೊ ಇದೊಂದು 5 ನಿಮಿಷ ನಾನು ಫ್ಯಾನಲ್ಲಿ ಆರೋಕ್ಕೆ ಬಿಡ್ತಾಯಿದ್ದೀನಿ. ಇದು ಆದಮೇಲೆ ನಾನು ಇದನ್ನೆಲ್ಲ ರೆಡಿ ಮಾಡೋಕ್ಕೆ ನೋಡಿ, ಇದು ಮೊಟ್ಟೆನ ರಸ ಹಾಗೂ ಬ್ರೆಡ್ ಕ್ರಂಚಸ್ಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದೊಂದೇ ಒಂದು ಚಿಕ್ಕ ನಿಮ್ಗೆ ಎಷ್ಟು ಥರ ದಪ್ಪ ಬೇಕಾ ಸಣ್ಣ ಬೇಕಾ, ನಾನು ಮೀಡಿಯಮ್ ಒಂದು ಒಬ್ಬಟ್ಟುನಷ್ಟೇ ನಾನು ರೌಂಡಿಗೆ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡಿ ನೋಡ್ತಾ ಇದ್ದೀರಲ್ಲ ಈ ಥರ ರೌಂಡಿಗೆ ಮಾಡ್ಕೋಬೇಕು. ಇದಾದಮೇಲೆ ನಾನು ಇದನ್ನು ಮೊಟ್ಟೆ ಒಳಗಡೆ ಮುಳುಗಿಸ್ತೀನಿ. ನನಗೆ ಅದು ಹಾಕೋಕ್ಕೆ ತುಂಬ ಭಯ ಆಗ್ತಾಯಿತ್ತು, ಎಲ್ಲಿ ಇದಾಗುತ್ತೆ ಅಂತ ಫಸ್ಟ್ ಟೈಮ್. ಸೊ ನಾನು ಅದಕ್ಕೋಸ್ಕರನೇ ನಾನು ಕೈಯಲ್ಲೇ ಸ್ವಲ್ಪ ಇದನ್ನ ಮಾಡಿ ಬ್ರೆಡ್ ಕ್ರಂಚಸ್ ಒಳಗಡೆ ಬಿಡ್ತೀನಿ. ಚೆನ್ನಾಗಿ ನೀಟಾಗಿ ಅದು ಇದಾಯಿತು. ಈ ಥರ ಅದನ್ನ ಹಿಂದೆ ಮುಂದೆ ಫುಲ್ ಬ್ರೆಡ್ ಕ್ರಂಚಸ್ನ ಹಾಕಿಬಿಟ್ಟು ಒಂದೊಂದೇ ಪ್ಲೇಟಲ್ಲಿ ನಾನಿವಾಗ ರೆಡಿ ಮಾಡಿ ಇಟ್ಕೋತೀನಿ. ಈ ಥರ ಮುಂಚೆನೇ ರೆಡಿ ಮಾಡ್ಕೊಂಡಿರೋದ್ರಿಂದ ನಮಗೆ ತವಾ ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ರೆಡಿ ಮಾಡಿಕೊಂಡೆ. ಟೋಟಲ್ ಇಷ್ಟು ಬಂತು ನನಗೆ. ಅದಾದಮೇಲೆ ಇನ್ನೂ ಒಂದು ಪ್ಲೇಟ್ ರೆಡಿ ಮಾಡಿಕೊಂಡೆ. ಫಸ್ಟ್ ಇದು ಬೇಯಿಸ್ಕೊಬಿಡೋಣ ಅಂದ್ಬಿಟ್ಟು ತವಾ ಚೆನ್ನಾಗಿ ಕಾದಿತ್ತು. ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಚೆನ್ನಾಗಿ ಎಣ್ಣೆ ಸವರಿದೆ. ಎಣ್ಣೆ ಜಾಸ್ತಿನೇ ಸ್ವಲ್ಪ ಹಾಕಿದ್ರೆ ಬೆಟರು. ಯಾಕಂದರೆ ನಾವು ಡೀಪ್ ಫ್ರೈ ಮಾಡಲ್ಲ, ಜಸ್ಟ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಣ್ಣೆಯಲ್ಲಿ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಒಂದೊಂದೇ ತವಾಗೆ ಹಾಕೋತಾ ಇದ್ದೀನಿ. ಈ ಥರ ಒಂದೊಂದೇ ನಿಧಾನವಾಗಿ ಹಾಕೋಬೇಕು. ಯಾಕಂದರೆ ಅದರಲ್ಲಿ ಹಸಿ ಒಂದು ಅಂಶ ಇರುತ್ತೆ, ಅದು ನಾವು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಒಂದು ಸ್ಪೂನಲ್ಲೋ ಸೌಟಲ್ಲೋ ನಾವು ಎತ್ತಾಕೊಂಡ್ರೆ ಬೆಟರು. ಇಲ್ಲಾಂದರೆ ಕೈಯಲ್ಲಿ ಎತ್ಕೊಳ್ಳೋದ್ರಿಂದ ಮರ್ಚ್ಕೊಳ್ಳೋದು, ಶೇಪ್ಲೆಸ್ ಆಗೋದು ಈ ಥರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಹಾಕ್ಕೊಳ್ಳಿ. ನಾನು ಒಂದು 4 ಹಾಕ್ಕೊಂಡೆ. ಯಾಕಂದರೆ ಫ್ರೀಯಾಗಿ ಅದು ನಾನು ತಿರ್ಸಿ ಹಾಕ್ಬೇಕಾದ್ರೆ ಫ್ರೀಯಾಗಿರಲಿ ಅಂದ್ಬಿಟ್ಟು ಹಾಕಿ, ತಿರ್ಗಾ ಒಂದೊಂದು ಪೀಸ್ಗೂ ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿಬಿಟ್ಟು ಇದನ್ನು ಒಂದು 5 ನಿಮಿಷ ಒಂದು ಸೈಡ್ ಬೇಯೋದು ಬಿಡೋಣ. ಇನ್ನೊಂದು 5 ನಿಮಿಷ ಇನ್ನೊಂದು ಸೈಡ್ ಬಿಡೋಣ. ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಸೊ ಘಮ 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 ಅಂತ ಸ್ಮೆಲ್ ಬರ್ತಾಯಿತ್ತು. ನಾನೀಗ ಇದನ್ನ ಮುಚ್ಚಿಟ್ಬಿಡೋಣ ಒಂದು 5 ನಿಮಿಷ. 5 ನಿಮಿಷ ಆದಮೇಲೆ ಒಂದು ಸೈಡ್ ಫ್ರೈ ಆಗಿದೆ. ಇನ್ನೊಂದು ಸೈಡು ನಾವು ಉಲ್ಟಾ ಮಾಡೋಣ. ಇದನ್ನ ತಿರುಗಿಸಿ ಹಾಕೋಣ. ಚೆನ್ನಾಗಿ ಇದಾಗಿತ್ತು, ಚೆನ್ನಾಗಿ ಹಂಚು ಕಾದ್ಬಿಟ್ಟಿತ್ತು. ನಾನು ಸ್ವಲ್ಪ ಜಾಸ್ತಿ ಫ್ರೈ ಆಯಿತು ಅನಿಸ್ತು ಸೈಡಲ್ಲಿ. ಅದಕ್ಕೆ ನಾನು ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಬೆಟರು ಅಂದ್ಕೊತೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ನಾನು ಮಾಡಿರೋದ್ರಿಂದ ಅದು ಬೇಗ ಈ ಥರ ಇದಾಯಿತು. ಬಟ್ ಅದು ತಿನ್ಬೇಕಾದ್ರೆ ಏನೋ ಸೀದಿದೆ ಅನ್ನೋ ಒಂದು ಫ್ಲೇವರ್ ಕೊಡಲಿಲ್ಲ, ಚೆನ್ನಾಗೇ ಬಂತು. ಈ ಥರ ನಿಧಾನವಾಗಿ, ತುಂಬ ಫೋರ್ಸಲ್ಲಿ ಮಾಡಬಾರ್ದು, ನಿಧಾನವಾಗಿ ಪ್ರೆಸ್ ಮಾಡಬೇಕು. ಅದ್ರ ಮೇಲೆ ಪ್ರೆಸ್ ಮಾಡಿ ಎಡ್ಜಲ್ಲೆಲ್ಲ ಸ್ವಲ್ಪ ಅಂಚು ಟಚ್ ಆಗೋ ಥರ ಇಟ್ಟು ಇದು ಮಾಡಬೇಕು. ಇದಾದಮೇಲೆ ನೋಡಿ 2 ಕಡೆಯೂ ಚೆನ್ನಾಗಿ ರೋಸ್ಟ್ ಆಗಿದೆ, ಬೆಂದಿದೆ. ನೋಡಿ ನಾನು ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡೋದ್ರಿಂದ ಈ ಥರ ಆಗಿದೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇಷ್ಟು ಜಾಸ್ತಿ ಬ್ರೌನ್ ಆದ್ರೂ ಟೇಸ್ಟ್ ಚೇಂಜ್ ಆಗುತ್ತೆ. ಬಟ್ ನಾನು ತಿನ್ಬೇಕಾದ್ರೆ ಏನೂ ಅನಿಸ್ಲಿಲ್ಲ, ಕರೆಕ್ಟಾಗಿತ್ತು ಟೇಸ್ಟ್ ಎಲ್ಲ, ಉಪ್ಪು ಖಾರ ಎಲ್ಲ. ನಿಮ್ಗೆ ಎಷ್ಟು ಕ್ವಾಂಟಿಟಿ ನೀವು ತೊಗೊತೀರೋ ಅಷ್ಟೇ ಕ್ವಾಂಟಿಟಿಗೆ ನೀವು ಉಪ್ಪು ಖಾರ ತೊಗೊಳ್ಳಿ. ನಂಗೆ ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ಇದಿತ್ತು. ಸೊ ತುಂಬಾ ಚೆನ್ನಾಗಿ ಬಂತು. ನಾನು ಇವಾಗ ಇದನ್ನು ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆದರೆ
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಇದು ಹೇಳ್ಬೇಕಂದ್ರೆ ಟೊಮೆಟೊ ಸಾಸ್ ಜೊತೆ ತುಂಬಾ ಟೇಸ್ಟಿಯಾಗಿತ್ತು. ಇದು ಕಾಂಬಿನೇಷನ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ತುಂಬ ಈಸಿಯಾಗಿ, ಸಿಂಪಲ್ಲಾಗಿ ನೀವು ಕೂಡ ನಿಮ್ಮ ಮನೇಲಿ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.